ಕ್ಲಾಸ್ಮೇಟ್ ನಾಗಭೂಷಣ್ ಅವರೇ, ಆಮೇಲೆ ನಟರಾಜ ನೋಡಿಕೆ ಕೂತ್ಕೊಂಡವ್ರೆ, ಜೆಡಿಎಸ್ ಕಾರ್ಯಾಧ್ಯಕ್ಷರಾದಂತ ನಟರಾಜಣ್ಣವರೇ. ಚುನಾವಣಾ ಪ್ರಚಾರ ಶುರುವಾಗಿದೆ. ಇಲ್ಲಿ ಬಂದವ್ರಿಗೆ ಎಲ್ಲರೂ ಒಬ್ಬೊಬ್ಬರಲ್ಲಿ ನನ್ನದೇ ಎಲ್ಲ ನೋಡ್ಕೊಂಡು ಕುತ್ಕೊಂಡಿದ್ದೀವಿ. 3 ದಿನ ಊಟ ಮಾಡಿಲ್ಲ ಅಂದ್ರೂ ಅಲ್ಲಿನ ಬಿಡ್ತಾ ಇರ್ಬೇಕು, ಕಾಣಿಸ್ತಾ ಇರಬೇಕು. ಪಕ್ಕದ ಮನೆಯಲ್ಲಿ ಕಲ್ಲೂರಿತಾ ಇದ್ರೆ ನಮ್ಮಲ್ಲಿ ಈ ಸತಿ ನಾವು ಅವರ ಕಾಲೇ ಉರಿಬೇಕು. ನಾವು ಕಲ್ಲು ಅವರು ಉಳಿದ್ರೆ ನಾವು ಅವರ ಕಾಲೇ ಉರಿಬೇಕು. ಯಾಕಂದ್ರೆ ಅವರಲ್ಲಿ ಮನೆ ಒಂದು 3 ಬಾಕ್ಲು ಹಾಕ್ಬಿಟ್ಟಿದೆ. ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ 3 ಟೀಮ್, ಒಂದು ರಮೇಶ್ ಕುಮಾರ್ ಟೀಮು, ಒಂದು KS ಪುರಪ್ಪನವ್ರ ಟೀಮು, ಇನ್ನೊಂದು ಗೌತಮ್ ಅವ್ರ ಟೀಮ್. 3 ಟೀಮ್ ಆಗಿ ಪಾಪ ನಾಯಕರು ಚುನಾವಣಾ ಪ್ರಚಾರಕ್ಕೆ ಹೋದ್ರೆ ಅಲ್ಲಿ ಹೋಗಿ DK ಶಿವಕುಮಾರ್ ಹತ್ರ ಅರ್ಚನೆ ಹೇಳೋರು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಇಲ್ಲಿ ಹೋದ್ರೆ ಅಲ್ಲಿ ಓದಿದ್ದಾರೆ, ಅಲ್ಲಿ ಹೋದ್ರೆ ಇಲ್ಲಿ ಓದಿದ್ದಾರೆ, ಒಳ್ಳೆ ಫುಟ್ಬಾಲ್ ಆಡ್ತಾ ಇದ್ದಾರೆ ನನ್ನನ್ನ, ನಾನು ಅಲ್ಲಿ ಗೆಲ್ಲಕ್ಕಾಗಲ್ಲ, ಈಗ ದಯವಿಟ್ಟು ನನ್ನ ತೆಗೆದುಕೊಂಡು ಅದು ಈಗೆಲ್ಲ ಏನು ಪತ್ರ ಕೊಟ್ಟು ಮತ್ತೆ ಟಿಕೆಟ್ ತಗೊಂಡ್ಬಂದಿದ್ರೆ ಅದೆಲ್ಲ ವಾಪಸ್ ಕೊಡ್ರಿ ಅಂತ ಹೇಳಿದಂತೆ ಗೌತಮ್. ಅದಕ್ಕೋಸ್ಕರ ಅವ್ರು ಹೇಳಿದಂತೆ, ಇಲ್ಲ ರಾಹುಲ್ ಗಾಂಧಿ ಬರ್ತಾರೆ, ಅವ್ರು ಬಂದಾಗ ಎಲ್ಲರೂ ವೇದಿಕೆ ಮೇಲೆ ಬರ್ತಾರೆ, ನೀವು ಹೋದ್ರೆ ಧೈರ್ಯವಾಗಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಎಲ್ಲೆಲ್ಲಿ ಚಾಲಿಕರು ಅಲ್ಲಿ ಬೆರೆಸೋರು ನಿಮ್ಗೆಲ್ಲ ಗೊತ್ತು. ಏನಂದ್ರೆ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ರು ಅಲ್ಲಿ ಒಂದು MP ಗೆದ್ದಿಲ್ಲ. ಕಳೆದ ವಾರ ಬಂದಿದ್ರು ವಿಶ್ವೇಶ್ವರಯ್ಯ ಸ್ಟೇಡಿಯಂಗೆ. ಅವತ್ತು ಬಂದ್ರು 2,12,000 ವೋಟ್ ನೀಡಿದ್ರೆ ಇಲ್ಲಿ JDS ಅವರು ವೋಟ್ ಹಾಕಿದ್ರು, ನನಗೆ ನಾನು BJP ಅವರು ಕಷ್ಟಪಟ್ಟು ವೋಟ್ ಹಾಕ್ತಿದ್ರು, ಕಾಂಗ್ರೆಸ್ ಅವರು ವೋಟ್ ಹಾಕ್ತಿದ್ರು. ಎಲ್ಲರೂ ಉದ್ದೇಶ, ಎಲ್ಲರ ಬೆಲೆ, ಎಲ್ಲರ ಗುರಿ ಇದ್ದು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ಅದಕ್ಕೋಸ್ಕರ ಕೋಲಾರದಿಂದ ಒಂದು ಎತ್ತಿನ ನಾವು ಕಳಿಸಬೇಕು ಅಂತ ಹೇಳಿ ನೀವೆಲ್ಲ ಆಗಲೇ ಕೆಲಸ ಮಾಡಿ ವೋಟ್ ಹಾಕ್ತಿದ್ದೀರಿ. ನೀವು ನೋಡಿದ್ರೆ ಮೊದಲೇ ಸ್ವತಂತ್ರ ಬಂದು 75 ವರ್ಷದಲ್ಲಿ 60 ವರ್ಷ ಈ ದೇಶದಲ್ಲಿ ಕಾಂಗ್ರೆಸ್ ಇದೆ. ನಾವು ಸರ್ಕಾರನ ನಾವು ಸಮ್ಮಿಶ್ರ ಮಾಡ್ಕೊಂಡಿದ್ದೀರಲ್ಲ, ಚುನಾವಣೆಯಲ್ಲಿ ಮೈತ್ರಿ ಆಗಿಲ್ಲ JDS ನಾವು ಯಾವತ್ತೂ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಈ ಮೊದಲನೇ ಬಾರಿ ನಾವು BJP ಮತ್ತು JDS ನಾವು ಸಮ್ಮಿಶ್ರವಾಗಿ ಒಟ್ಟಾಗಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ. ಕುಮಾರಣ್ಣವ್ರ ಬಗ್ಗೆ ಯಾವಾಗ ಅವರು ಮಾತಾಡ್ತಾ ಇರ್ತಾರೆ. ಕಾರ್ಯಕರ್ತರವರ ಏರಿಯಾಗಳನ್ನ ಲೆಕ್ಕಾಚಾರದಲ್ಲಿ ಹೇಳಿದಾಗ ಬೇರೆ ಅರ್ಥದಲ್ಲಿ ಹೇಳ್ತಾರೆ. ನಮ್ಮ ಮಕ್ಕಳು ಕೇಳ್ತೀರಿ, ರಾಜಕೀಯದವ್ರು ನೀವು ಏನು ಮಾತು ಕೇಳ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತೀರಿ. ನಮ್ಮ ಅಕ್ಕಗೆ ಕೇಳ್ತೀರಮ್ಮ, ನಾನು ಹೇಳೋದು ಒಂದು, ನೀವು ಮಾಡೋದು ಒಂದು, ಯಾಕೆ ಈ ತರ ಅನ್ನೋ ಲೆಕ್ಕಾಚಾರದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅಪಾರವಾದಂತ ಗೌರವ ಇರೋದಕ್ಕೆ ಸನ್ಮಾನ್ಯ ದೇವೇಗೌಡರಿಗೆ ತೆನೆವನ್ನ ರೈತ ಮಹಿಳೆ ಅಂತ ಹೇಳ್ಬಿಟ್ಟು ಸಿಬ್ಬಂದಿ ಇಟ್ಕೊಂಡಿರ್ತಕ್ಕಂಥದ್ದು. ಈ ಮಹಿಳೆಯರಿಗೆ ಒಂದು ದಿನವೂ ಮರ್ಯಾದೆ ಕೊಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಲೋಕಸಭೆಯಲ್ಲಿ ಅಭಿವೃದ್ಧಿ ಚೌಧರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಮ್ಮ ಪವರ್ ಟಿವಿ ಒಂದು ಸಭೆ ಕಟ್ಕೊಂಡು ನಾವು ಗೊತ್ತು. ಈ ದೇಶದ ರಾಷ್ಟ್ರಪತಿಗೆ ಗೌರವ ಕೊಟ್ಟಿಲ್ಲ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕರು. ಅದಾದ್ಮೇಲೆ ಸಿದ್ದರಾಮಯ್ಯ ದ್ರೌಪದಿ ಮುರ್ಮು ಅವರಿಗೆ ಏಕವಚನದಲ್ಲಿ ಮಾತಾಡಿದರು. ಮತ್ತೆ ಕನ್ನಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಅವರ ಬಗ್ಗೆ ಅವಮಾನಕಾರವಾಗಿ ಅಶ್ಲೀಲವಾಗಿ ಅವರು ಟ್ವಿಟರ್ ಅಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಹಾಕಿದ್ರು. ಅದಾದ್ಮೇಲೆ ಈ ಸುದ್ದಿಯವರ ಇಲ್ಲಿ ATM ಕಾರ್ಡ್ ಅವಾಗ ಕಾಸಿಗೆ ಕೊಡೋದಕ್ಕೆ ಬರ್ತಾ ಇರ್ತಾರಲ್ಲ, ಡೆಲ್ಲಿಗೆ ಇಲ್ಲಿಗೆ ನಿಂತುಕೊಂಡೆ ಆತ್ಮ ಏನೋ ಮಾಲಿನ್ಯ ಬಗ್ಗೆ ಅಶ್ಲೀಲವಾದಂತಹ ಪದಗಳನ್ನ ಬಳಸಿದ್ರು. ಅದಾದ್ಮೇಲೆ ಸಿದ್ದರಾಮಯ್ಯ ಹತ್ರ ಏನು ಕೆಂಪಳ ದರ್ಶನದಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದು ನಮ್ಮ ಮುಸ್ಲಿಂ ಮಹಿಳೆ ಸೆರಗಿರಿ ಎಳೆದಿದ್ರು. ಏನಲ್ಲ ಸೆರಗಿರಿ ಎಳೆದಿದ್ರು. ಅದಾದ್ಮೇಲೆ ನೋಡಿದ್ರೆ ಸಿದ್ದರಾಮಯ್ಯವರು ಸ್ಟೇಟ್ನಲ್ಲಿ ಒಂದು ಹೆಣ್ಣು ಕೊಟ್ಟಿದ್ರು. ಇದು ಅವರು ಹೆಣ್ಮಕ್ಳನ್ನ ನಡ್ಸ್ಕೊಂಡಿರ್ತಕ್ಕಂಥ ಭೂಮಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಹೆಣ್ಮಕ್ಳಿಗೆ ಮರ್ಯಾದೆ ಇವರಿಲ್ಲ. ಈ ದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳೆಲ್ಲ ಅವ್ರಿಗೂ ನಾವು ಸ್ಥಾನಮಾನ ಕೊಡಬೇಕು, ಅವರು ಮುಂಚೂಣಿಗೆ ಬರಬೇಕು ಅಂತೇಳಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು 33% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. MLA ಅವರು MP ಲೆಕ್ಕಾಚಾರದಲ್ಲಿ ಇವರೇನು ಕೊಟ್ಟಿಲ್ಲ. ನಮ್ಮಲ್ಲಿ ಭಾಗ್ಯಲಕ್ಷ್ಮಿ
ಕೊಡೋ ಭೇಟಿ ಬಚಾವೋ ಕಾರ್ಯಕ್ರಮ ಬಂದಿರ್ತಕ್ಕಂಥವರು ತ್ರಿಕೋನ ಹೆಣ್ಮಕ್ಳು ಮನೆ ಮಕ್ಕಳು ಬಟ್ಟೆ ಬದಲಾಯಿಸ್ತಾ ಇದ್ದಾರೆ ಅದನ್ನು ತಡೆಯುವಂತೇಳಿ ತ್ರಿಕೋನ ತಲಾಖನ್ನ ರದ್ದು ಮಾಡಿರ್ತಕ್ಕಂಥವರು ನರೇಂದ್ರ ಮೋದಿಜಿಯವರು. ನಮ್ಮಲ್ಲಿ ರೈತರ ಸಾಲ ಹೆಣ್ಮಕ್ಳಾಗಿ ರೈತರು ಸಾಲ ಮನ್ನಾ ಮಾಡಿರ್ತಕ್ಕಂಥವರು ಕುಮಾರಣ್ಣವರು. ಇದನ್ನೆಲ್ಲ ನಾವು ಮಾಡಿರ್ತಕ್ಕಂಥ ಕೆಲಸಗಳು. ಇವರು ಕಳೆದ 10 ತಿಂಗಳಿಂದ ಇವರು ಅಧಿಕಾರಕ್ಕೆ ಬಂದು 5 ಗ್ಯಾರಂಟಿಗಳನ್ನು ಹೇಳಿದ್ರು. 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಯಾರು 10 ಕೆಜಿ ಅಕ್ಕಿ ಕೊಟ್ಟಿಲ್ಲ. ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ 5 ಕೆಜಿ ಅಕ್ಕಿನ 2 ಕೆಜಿ ರಾಗಿನ ಹೊರಟಿರ್ತಕ್ಕಂಥ ರಾಗಿನ ಸೇರಿಸಿ 2 ಕೆಜಿ ಅಕ್ಕಿ ಹೊರಟಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಅವರು. ನಮ್ಮ ಕಾಂಗ್ರೆಸ್ ಬೇಕಾದ ಬಸ್ಗಳು ಅದರಲ್ಲೂ ಬಸ್ ಬಂದಿ ಮಾಡಿ ಡಬ್ಬನ ಎಕ್ಸ್ಪ್ರೆಸ್ ಆಗಿರ್ತಕ್ಕಂಥ ಸಾಧನೆ ಈ ಕಾಂಗ್ರೆಸ್ನವರು. ಅದಾದ್ಮೇಲೆ ಕರೆಂಟ್ 24/7 ಕೊಡ್ತೀರಿ, ಫ್ರೀ ಕರೆಂಟ್ ಕೊಡ್ತೀರಿ ಅಂತೇಳಿ ಇವತ್ತು ದಿನಕ್ಕೆ 10 ಸಲ ಕರೆಂಟ್ ಹೋಗಿ ನಮಗೆ ಕಟ್ಟಡ ಮಾಡಿ ಕೊಟ್ಟಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಅವರು. ಹಿಂದೆ ನಾವು ರೈತರು ಮಾತ್ರ ಹಾಕಿ ಕೊಂಡ್ತಕ್ಕಂತಂದ್ರೆ ನಾವು 25,000 ಕಟ್ಟಿರೋ ಮಾತ್ರ ಪಂಪ್ ಎಲ್ಲ ಬಂದ್ಬಿಟ್ಟಿರೋದು, ಲೈನು ಎಲ್ಲ ಬಂದಿರೋದು, ಲೈಟ್ ಕಂಬ ಎಲ್ಲ. ಇವತ್ತು 2 ಲಕ್ಷ 2.5 ಲಕ್ಷ ಕಟ್ಟಬೇಕು. ಅದನ್ನ ಮಾಡಿರ್ತಕ್ಕಂಥವ್ರು ಈ ಕಾಲದ ನಾಯಕರಾದಂತ ಕಾಂಗ್ರೆಸ್ನವರು. ಇವತ್ತು ಯಾವ ಚೆಂಡಿನ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಕಡಿಮೆ ಫೀಸ್ ಆಗ್ತಾ ಇದ್ದೀವಿ. ಇವತ್ತು ಅದನ್ನ 10 ಪಟ್ಟು ಜಾಸ್ತಿ ಮಾಡಿರ್ತಕ್ಕಂಥವ್ರು ಈ ಕಾಂಗ್ರೆಸ್ನವರು. ಇವತ್ತು ಅದು ಎಣ್ಣೆ ಇರ್ಬೋದು, ಏನೆಣ್ಣೆ, ಒಳ್ಳೆ ಎಣ್ಣೆ ಇರ್ಬೋದು, ಈ ಎಣ್ಣೆ ಇರ್ಬೋದು, ಎಲ್ಲ ಎಣ್ಣೆಗಳನ್ನ ನಿಮ್ಗೆ 2,000 ರೂಪಾಯಿ ಕೊಡ್ತೀನಿ ಅಂತೇಳಿ 310 ಜನಕ್ಕೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಹಾಕಿ 3 ಇರ್ತಕ್ಕಂಥ ಗಂಡು ಮಕ್ಕಳೆಲ್ಲ ಬಾಳ್ಕೊಂಡ್ರೆ ಒಂದೊಂದು ಪಾಠ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿ ನಮ್ಮನ್ನ ಗಂಡು ಮಕ್ಕಳಿಂದ ಬಡ್ಡಿ ಸಮೇತ ದುಡ್ಡು ವಸೂಲಿ ಮಾಡ್ತಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಅವರು. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿಮಗೆಲ್ಲ ಕರೋನಾ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಫ್ರೀನೇ. ಅಮೆರಿಕ ರಷ್ಯಾನೆಲ್ಲ ಒಂದೊಂದು ಕರೋನಾ ಇಂಜೆಕ್ಷನ್ಗೆ 30,000-35,000 ಮಾಡಬೇಕಾಗಿತ್ತು. ಒಂದು ಕರೋನಾ ಚೆಕ್ ಮಾಡ್ಸಕ್ ಹೋದ್ರೆ ಅದಕ್ಕೆ 2,000 ಕೊಡಬೇಕಾಗಿತ್ತು. ನಮ್ಗೆ 2ನೇ ಕರೋನಾ ಇಂಜೆಕ್ಷನ್ ಅನ್ನು ಕೊಟ್ಟು ಒಂದು ಬೂಸ್ಟರ್ ಕೊಟ್ಟಿರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಕರೋನಾ ಟೈಮಲ್ಲಿ ಒಬ್ಬರಿಗೆ 10 ಕೆಜಿ ಮನೇಲಿ 5 ದಿನ ಇದ್ರೆ 50 ಕೆಜಿ, 100 ಕೆಜಿ ಫ್ರೀಯಾಗಿ 32 ತಿಂಗಳು ಫ್ರೀಯಾಗಿ ಅಕ್ಕಿ ಕೊಟ್ಟಿರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಆಯುಷ್ಮಾನ್ ಭಾರತ್ ಕಾರ್ಡಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಂದು ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತವಾಗಿ ಆರೋಗ್ಯ ಸೇವೆ ಸಿಗಬೇಕು ಅಂತೇಳಿ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥವರು. ನಮ್ಮ ಹೆಣ್ಮಕ್ಳು ಅಡಿಗೆ ಮಾಡಿಕೊಂಡಾಗ ಯಾವ ತರ ಕಷ್ಟ ಹೋಗ್ತಾ ಇದ್ರು, ಈ ಕಷ್ಟಗಳಿಂದ ಅವರನ್ನು ದೂರ ಮಾಡಬೇಕಂತೇಳಿ ಉಜ್ವಲ ಯೋಜನೆಯಲ್ಲಿ 13 ಕೋಟಿ ಹೆಣ್ಮಕ್ಳಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಕೊಟ್ಟು ಅದು ಸಬ್ಸಿಡಿ ಕೊಟ್ಟು ಇವತ್ತು 1,400 ರೂಪಾಯಿ ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಇವತ್ತು 600 ರೂಪಾಯಿಗೆ ಮಾಡಿ ಇರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೋಡಿದರೆ ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ವರ್ಷಕ್ಕೆ 6,000 ಅದನ್ನು ಕೊಟ್ಟಿರ್ತಕ್ಕಂಥ 15 ಗಂಟೆಯಲ್ಲಿ 30,000 ನೇರವಾಗಿ ಮಕ್ಕಳುಗಳಿಗೆ ಹಾಕಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಮ್ಮ ರಾಜ್ಯ ಸರ್ಕಾರ 4,000 ಕೊಡ್ತಾ ಇದ್ದಿದ್ದರಿಂದ ಅದನ್ನು ವಾಪಸ್ ಕಿತ್ತಕೊಂಡಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಸರ್ಕಾರ. ಅದಾದ್ಮೇಲೆ ನಮ್ಮ ರೈತರು ಬೆಳೆಯುವಂತ ಏನು ಉತ್ಪಾದನೆ ಮಾಡುವಂತ ಹಾಲಿಗೆ ಸಹಾಯಧನ ಕೊಡಬೇಕಂತೇಳಿ ಕೊಟ್ಟಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಯಡಿಯೂರಪ್ಪ ಅವರು, ಬೊಮ್ಮಾಯಿಯವರು. ಆ ಸಹಾಯಧನವನ್ನ ವಾಪಸ್ ತಗೊಂಡಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಸರ್ಕಾರದವರು. ಇದನ್ನೆಲ್ಲ ನೋಡ್ಕೋಬೇಕಾಗಿದೆ. 10 ದಿನದಿಂದ ಇವರು ಮಾಡಿರ್ತಕ್ಕಂಥದ್ದು ಭ್ರಷ್ಟಾಚಾರ. ಬೆಂಗಳೂರಲ್ಲಿ ಯಾವುದೇ ಬಿಲ್ಡಿಂಗ್ ಕಟ್ಟೋದ್ರೂ ಒಂದಡಿಗೆ 100 ರೂಪಾಯಿ ಕಮಿಷನ್ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರು ಕಟ್ಟಿದ್ರೆ ಅಲ್ಲಿ ಕಾನೂನು ಕ್ಲೋಸ್ ಕೊಡುವಂತವರು. ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಡೆವಲಪ್ಮೆಂಟ್ ಅನ್ನೋದು ಕುಂಠಿತಾಗಿದೆ. ನಮ್ಮಲ್ಲಿ ಮಂಡ್ಯದ ಹೋಗಿ ಅವ್ರನ್ನ ನಮ್ಮ ಮುಳಬಾಗದಲ್ಲಿ ನಮ್ಮ ಓಟ್ ಹಾಕವ್ರೆ ಕೆಲಸ ಮಾಡಿಕೊಡ್ರಿ ಅಂತ 2-3 ಹೋಗಿ ನಮ್ಮ ಮುಳಬಾಗಕ್ಕೆ ಅನ್ಬೇಕು ಇರಬೇಕು ಅಂತ ಕೇಳಿದ್ರು. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ನಿನ್ ಕೆಲಸ ಬೇಕಾ, ಕಾಸು ಬೇಕಾ, ನಮ್ಮ ಪಾರ್ಟಿಗೆ ಬಂದ್ಬಿಡು ಅಂದ್ರು. ಅದಕ್ಕೆ ಮಂಡ್ಯ ಹೇಳಿದ್ರು, ನಾನು
ನೆಮ್ಮದಿಯಿಂದ ನಾವು ಅಷ್ಟೈಕ ಮಾನವ ಮರ್ಯಾದೆ ಇಟ್ಕೊಂಡು ನಾವು ಮುಳಬಾಗಿಲಲ್ಲಿ ಇದ್ದೀವಿ. ನೀವು ಪಾರ್ಟಿಗೆ ಬಂದ್ರೆ ಡೆಲ್ಲಿನಲ್ಲೂ ಖಾಲಿ ಆಗಿದ್ದೀರಿ, ನೆಕ್ಸ್ಟ್ ಬರ್ತಾ ಕರ್ನಾಟಕದಲ್ಲೂ ಖಾಲಿ ಆಗ್ತೀರಿ. ನಿಮ್ ಸಾಹಸ ಬೇಡ. ನಮ್ಮ ಸರ್ಕಾರ ಬರುತ್ತೆ, ದೇವೇಗೌಡರು ನಮ್ಮ ನರೇಂದ್ರ ಮೋದಿ ಅವರು ಸಪೋರ್ಟ್ ಮಾಡ್ತಾರೆ, ಕುಮಾರಣ್ಣವರು ಸಪೋರ್ಟ್ ಮಾಡ್ತಾರೆ. ಇದುವರೆಗೂ ಏನಾದ್ರು ಮುಳಬಾಗಿಲಲ್ಲಿ ಡೆವಲಪ್ಮೆಂಟ್ ಕೆಲಸ ಆಗಿದೆ, ಅದು ಸಂಬಂಧ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಹಣದಿಂದ ಇವತ್ತು ಪಂಚಾಯಿತಿಗಳಲ್ಲಿ ಸಿಸಿ ರಸ್ತೆ ಇರ್ಬೋದು, ಡ್ರೈನೇಜ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಲೈಟ್ಗಳು ಇರ್ಬೋದು, ಅಂಗನವಾಡಿ ಕಟ್ಟಡ ಇರ್ಬೋದು, ಪಂಚಾಯಿತಿ ಕಟ್ಟಡ ಇರ್ಬೋದು, ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳಿರ್ಬೋದು, ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಹಳ್ಳಿಯಲ್ಲಿ ಮನೆ ಮನೆಗೂ ನನ್ನ ಮುಖಾಂತರ ನೀರು ಕೊಡ್ಬೇಕಂತೇಳಿ ನೀವು ನನ್ನ ಓಟ್ ಹಾಕಿ ಕಳಿಸಿದ್ದಾದ್ಮೇಲೆ ಆ ನೋಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹತ್ರ ಹೇಳಿ ಪ್ರತಿ 8 ತಾಲೂಕು 1880 ಕೋಟಿ ಹಣ ತಂದು ಇವತ್ತು ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ. ಅದೇ ರೀತಿಯಲ್ಲಿ ಇವತ್ತೇನು ನಾವು ರಾಮಚಂದ್ರ ಬಾರ್ಡಿಂದ ಈ ನಲ್ಲಿವರೆಗೂ ಪ್ಲೇಯರ್ಗಳ ಕೆಲಸ ನಡೀತಾ ಇದೆ. ಯಾವಾಗ ಆಶ್ಚರ್ಯಗಳಾಗ್ತಾ ಇತ್ತು, ಆ ಪ್ಲೇಯರ್ಗಳಿಗೆ ನೀವು ಓಟ್ ಹಾಕಿ ಗೆಲ್ಲಿಸಿದ್ದಾದ್ಮೇಲೆ 386 ಕೋಟಿ ಹಣ ತಂದು ಆ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ನಮ್ಮ ಕುಮಾರಣ್ಣವರ ಸರ್ಕಾರ ಇದರಿಂದ ಏನ್ ಮಾಡಿತ್ತು? ಇಲ್ಲಿ 4 ಬಣ್ಣದ ರಸ್ತೆ ಏನಿದೆ ಆ ರಸ್ತೆ ಮಾಡಿರ್ತಕ್ಕಂಥದ್ದು ವಾಜಪೇಯಿ ಅವರ ಕಾಲದಲ್ಲಿ. ನೀವೇನು ಮಾಡಿದಿರಿ? ಕೋಲಾರ್ಗೆ ಏನ್ ಮಾಡಿದಿರಿ? ಅದಕ್ಕೋಸ್ಕರ ಇಷ್ಟೆಲ್ಲಾ ಕೆಲಸಗಳು ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವರ ಪ್ರಧಾನಮಂತ್ರಿಯಾಗಿ 10 ವರ್ಷ ಒಂದೇ ಒಂದು ದಿನನೂ ರಜೆ ಹಾಕಿಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನನ್ನ ಕುಟುಂಬ ಅಂತ ಭಾವಿಸಿ ದೇಶ ಡೆವಲಪ್ಮೆಂಟ್ ಆಗಬೇಕು, ನಮ್ಮ ಮಕ್ಕಳು ಆರೋಗ್ಯವಾಗಿರ್ಬೇಕು ಅಂತೇಳಿ ಪ್ರತಿಯೊಂದು ಸೌಲಭ್ಯಗಳನ್ನ ಯಾವುದೇ ಜಾತಿ ಮತ ಇನ್ನೊಂದು ಮತ್ತೊಂದು ಪಕ್ಷ ಅಂತ ನೋಡ್ರೆ ಮಾತಾಡ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ದೇವೇಗೌಡ ಸಾಹೇಬರು 91 ವರ್ಷ ಇದ್ದು ಇವತ್ತು ಮತ್ತೆ ಮೈಸೂರಲ್ಲಿ ಏನ್ ಮಾತಾಡಿದ್ರೆ ನೀವು ನೋಡಿದ್ದೀರಿ. ಅದಕ್ಕೋಸ್ಕರ ಅವರು ಹೇಳಿದರೆ ಈ ದೇಶಕ್ಕೆ ಒಳ್ಳೆಯದಾಗಬೇಕಾದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲೇಬೇಕು, ಅದಕ್ಕೆ ನಾವು ಅವ್ರ ಜೊತೆ ನಿಂತೀವಿ ಅಂತ ಹೇಳಿ ನಮ್ಮ 3 ಸೀಟ್ ಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ನಮ್ಮ ಕೋಲಾರದ ಸೀಟನ್ನ ನಾವು ಬಿಟ್ಕೊಟ್ಟಿದ್ದೀರಿ. ಇವರು 25 ಕಡೆ ನಮಗೆ ಸೀಟನ್ನ ಬಿಟ್ಕೊಟ್ಟಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಪಾರ್ಟಿ ಹೇಳಿದ್ದು ನೀನು ಬಿಟ್ಕೊಡ್ಬೇಕು ಕೋಲಾರ ಸೀಟ್ ಅಂತ ಹೇಳಿದಾಗ ನಾನು ಹೇಳಿದೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಈ ದೇಶಕ್ಕೋಸ್ಕರ ನಾವು ಪ್ರಾಣವೇ ಕೊಟ್ಟರು. ಸೀಟ್ ಯಾವುದಕ್ಕ ನನ್ನ ಲೆಕ್ಕಾಚಾರದಲ್ಲಿ ನನ್ನ ಸಹೋದರ ಮಲ್ಲೇಶ್ ಬಾಬು ಅವರ ಗೌರವ ನಾವೆಲ್ಲ ಒಗ್ಗಟ್ಟಾಗಿ ನಾವೇ ಮಲ್ಲೇಶ್ ಬಾಬು ನಾವೇ ನರೇಂದ್ರ ಮೋದಿ ಅವರ ಲೆಕ್ಕಾಚಾರದಲ್ಲಿ ಇವತ್ತೇನು ಕೆಲಸ ಮಾಡ್ತಾ ಇದ್ರೆ ಮಲ್ಲೇಶ್ ಬಾಬು ನಮ್ಮ ಜಿಲ್ಲೆಯವರು, ನಮ್ಮ ಮನೆಗಳ ಅವರ ತಾಯಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು, ಅವರ ತಂದೆ IAS ಆಫೀಸರ್ ಆಗಿದ್ದರು. ಇವತ್ತು ಈ ನಮ್ಮ ಕೋಲಾರಿಗೆ ಕೇಂದ್ರ ಕೈಲಿ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಇವರ ತಂದೆ ಮತ್ತೆ ನಮ್ಮ ಎಂ.ಎ. ಕೃಷ್ಣಪ್ಪನವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಟಪ್ಕಾನ್ ಇಂಡಸ್ಟ್ರಿಯಲ್ ಏರಿಯಾ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಇವರು ತಂದೆಯವರಾದಂತಹ ಮುನ್ಸ್ವಾಮಿಯವರು. ಅವರ ಕುರಿತು ಹಿಂದೆ ನೀವು ನೋಡಿದ್ರೆ ನಮ್ಮಲ್ಲಿ ಮುಳಬಾಗ ಬಂದಾಗ ನನಗೆ ಭಾರತೀಯ ಜನತಾ ಪಾರ್ಟಿಗೆ ಆ ಕಾಲದಿಂದಲೂ ನೀರು ಬರ್ತಾನೇ ಇದೆ ಲೆಕ್ಕದಲ್ಲಿ. ಕಳೆದ ಬಾರಿ ನನಗೆ 60,000 ನೀರು ಕೊಟ್ಟಿದ್ದೀನಿ ಮುಳಬಾಗದಲ್ಲಿ. ಅದು ಬಿಜೆಪಿ ಸಿಂಬಲ್ಗೆ, ಕಮಲ ಸಿಂಬಲ್ಗೆ. ಈ ಬಾರಿ ಆ ಸಿಂಬಲ್ ಚೇಂಜ್ ಆಗಿದೆ. ತೆನೆ ಹೊತ್ತ ರೈತ ಮಗನೆ ಕಮಲಕ್ಕೆ ನಾವು ತೆನೆ ಹೊತ್ತ ರೈತ ಮಹಿಳೆಯನ್ನ ತೆನೆ ನಿಂತ್ಕೊಂಡಿರ್ತಕ್ಕಂಥ ಸಿಂಬಲ್ಲು ತೆನೆ ಹೊತ್ತ ರೈತ ಮಹಿಳೆಗೆ ನಾವೆಲ್ಲರೂ ಓಟ್ ಹಾಕ್ಬೇಕು. ಮನೆ ಮನೆಗೆ ಹೋಗಿ ಹೇಳ್ಬೇಕು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಂತ ನಿಮ್ಗೆ ಆಸೆ ಇರುತ್ತೆ. ಸಿಂಬಲ್ ಯಾವುದು ಅಂತ ಹೇಳಿರಲ್ಲ ನೀವು. ಮನೆಗಳಿಗೆ ಅಮ್ಮನಿಗೆ, ಅಕ್ಕನಿಗೆ, ತಾತನಿಗೆ, ಅಜ್ಜಿಗೆ, ಮಕ್ಕಳಿಗೆ ಅವ್ರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳಿ 24ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ಕಳೆದ ಬಾರಿ ಏನು 60,000 ಓಟ್ ನೀರು ಕೊಟ್ಟಿದ್ರೆ ಇವಾಗ JDS ಬಿಜೆಪಿ ಒಟ್ಟಾಗಿರೋದ್ರಿಂದ ನಾವು 1 ಲಕ್ಷಕ್ಕೂ ಹೆಚ್ಚಿಗೆ ಕೊಟ್ಟರು. ಅದರಿಂದ ನಾವು ನಮ್ಮ ಮಲ್ಲೇಶ್ ಬಾಬುಗೆ ನಾವು ನಮ್ಮ ಮುಳಬಾಗ ಕ್ಷೇತ್ರದಲ್ಲಿ ಕೊಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು. ಅದಾದ್ಮೇಲೆ ಇದೇ ಸಿದ್ದರಾಮಯ್ಯ ಎಲ್ಲಿದೆ JDS ಅಂತ ಕೇಳಿದ ನಮ್ದು ಸ್ವಲ್ಪ ರೋಷ ಪಾಠ ಕೋಲಾರ ಜಿಲ್ಲೆಯವರು ಜಾಸ್ತಿ ಕೋಲಾರ ಕಡೆಯವರು ನಮ್ಗೆ ಆ ರೋಷ ಪಾಠ ಮಾನವ ರೇಟ್ ಇದೆ ಅಂತ ಹೇಳಿದ್ದೀನಿ. ಎಲ್ಲಿದೆ ಅಂತ ಕೇಳಿರ್ತಕ್ಕಂಥ ಈ ಸಿದ್ದರಾಮಯ್ಯವ್ರಿಗೆ ನೀವು ಹೇಳ್ಬೇಕು, ಇವತ್ತು ಈ ರಾಜ್ಯಕ್ಕೆ ನೀವು ಮುಖ್ಯಮಂತ್ರಿ ಆಗಬೇಕಂದ್ರೆ ಅದಕ್ಕೆ ಕಾರಣ ದೇವೇಗೌಡರು, ಕುಮಾರಣ್ಣವರು. ಅವತ್ತು ನಿಮ್ಮನ್ನ ಕರೆದು MLA ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ
76 ಇದ್ದಾರೆ ಅಂತೇಳಿ ಈ ಸಭೆಗೆ ಕರೆದು ನಾನು ಮಾತನಾಡಲು ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ನನ್ನ ಮಾತಾಡ್ತೀನಿ. ಜೈ ಹಿಂದ್, ಜೈ ಭಾರತ್.